ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನಮಸ್ಕಾರಗಳು. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಹಾಗೆ ಈ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬ್ಲಾಗ್ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂತ ಹೇಳಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಆದಷ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ನಾವು ಬಿಹಾರ್ನಿಂದ ಕರ್ನಾಟಕ ಬರಬೇಕಾದ್ರೆ ನಮ್ಮ ಅತ್ತೆ ಮಾವ ಪ್ರೀತಿಯಿಂದ ಕಟ್ಕೊಟ್ಟಂಥ ಬುತ್ತಿ ಇವು ಅಂತ ಹೇಳ್ಬೋದು. ಏನೇನು ಹಾಕಿದ್ದಾರೆ ಅಂತ ನಾನಿನ್ನೂ ನೋಡೇ ಇರಲಿಲ್ಲ. ಯಾಕಂದರೆ ಅಲ್ಲಿಂದ ತುಂಬ ಅವಸರವಾಗಿ ನಾವು ಹೊರಟು ಬಂದಿದ್ದ ಕಾರಣ ಕೆಲವೊಂದು ಐಟಮ್ ಎಲ್ಲ ಅವರು ತುಂಬ ಪ್ರೀತಿಯಿಂದ ಕಟ್ಕೊಟ್ಟಿದ್ದಾರೆ. ಅವರು ಸ್ವಂತ ಗದ್ದೆನಲ್ಲೇ ಎಲ್ಲ ಬೆಳೆ ಬೆಳೆಯೋದ್ರಿಂದ ನನಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ತಿನ್ನೋ ಐಟಮ್ಗಳೆಲ್ಲ ಕಟ್ಟಿದ್ದಾರೆ. ನೋಡಿ, ಇದು ಗದ್ದೆನಲ್ಲೇ ಬೆಳೆದಂಥ ಕಡಲೆಕಾಳು. ಕ್ಲೀನ್ ಮಾಡಿಲ್ಲ, ನಾನು ಕ್ಲೀನ್ ಮಾಡ್ಕೋಬೇಕೀಗ ಅರ್ಜೆಂಟಿಗೆ, ಹಾಗಾಗಿ ಕಟ್ಕೊಟ್ಟಿದ್ದಾರೆ. ಯಾಕಂದರೆ ನಾವು ಅರ್ಜೆಂಟಲ್ಲೂ ಹೊರಟು ಬಂದಿದ್ದಲ್ವ ಅಲ್ಲಿಂದ, ಹಾಗೆ ಸ್ವಲ್ಪ ಅಗಸೆ ಬೀಜ, ಮತ್ತು ಇದು ಕಡಲೆಬೇಳೆ, ಆಮೇಲೆ ಇದು ಎಲ್ಲ ಥರದ ಬೇಳೆಕಾಳುಗಳನ್ನ ರುಬ್ಬಿ ಅದನ್ನು ಉಂಡೆ ಉಂಡೆ ಮಾಡಿ ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿರ್ತಾರೆ. ಹಾಗೆ ಇದು ಕಬೋನಿ ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ, ಪ್ರಸಾದಕ್ಕೆಲ್ಲ ಇಡ್ತಾರೆ ಅಂಥೇಳಿ. ಇದು ನಾವು ಟ್ರೈನಲ್ಲಿ ಬರಬೇಕಾದ್ರೆ ತಿನ್ನೋಕ್ಕೆ ಅಂತ ಅವಲಕ್ಕಿ ಹುರ್ಕೊಟ್ಟಿದ್ರು. ಹಾಗೆ ಇದೊಂದು ಗಿಡಮೂಲಿಕೆ, ಶುಗರ್ BP ಗೆ ಒಳ್ಳೆಯದು. ಹಾಗೆ ಸತ್ತು ಪಾನೀಯ ಮಾಡಬೇಕಾದ್ರೆ ಅದಕ್ಕೆ ಮೇಯ್ನ್ ಬೇಕಾಗಿರೋವಂಥ ಕಾಲನಮ್ಮ ಕೂಡ ಅಲ್ಲಿಂದನೇ ಕೊಟ್ಟು ಕಳಿಸಿದ್ರು. ಹಾಗೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾ ಇರೋದ್ರಿಂದ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಕೆಲವೊಂದು ಬುಕ್ಸ್ ಎಲ್ಲ ಬರ್ಕೊಟ್ಟಿದ್ರು, ಅದೆಲ್ಲ ತೊಗೊಂಡು ಬಂದರು. ಹಾಗೆ ಮನೆಯಲ್ಲೂ ಕೆಲವೊಂದು ಅಡುಗೆ ಐಟಮ್ ಎಲ್ಲ ಖಾಲಿಯಾಗಿತ್ತು ಅಂಥೇಳಿ ಸಂತೆ ಕೂಡ ಮಾಡ್ಕೊಂಡು ಬಂದರು. ಖರ್ಚು ಮಾಡಿದ್ದೀನಿ, ಚೆನ್ನಾಗಿ ಓದ್ಬೇಕು. ಇಲ್ಲಿ ನೋಡು, ಹೋಮ್ವರ್ಕ್ ಮಾಡಿ ಇಲ್ಲಿ ಡೈಲಿ ನಿಮಗೆ ತೋರಿಸ್ಬೇಕು ಸಂಜೆ ಬಂದ ಮೇಲೆ ಸ್ಕೂಲಿಂದ, ಗೊತ್ತಾಯ್ತಾ? ನೋಡಿ ಎಷ್ಟು ದುಡ್ಡು ಖರ್ಚಾಯ್ತು. ಓದಿಲ್ಲ ಅಂದ್ರೆ ಸರಿ ಹೋಗ್ತೀನಿ. ಊರಿಂದ ಬಂದಮೇಲೆ ನಮ್ಮ ಪ್ಯಾಕೆಟ್ ಅಂತೂ ಫುಲ್ಲು ಖಾಲಿ. ಹಾಗಾಗಿ ನಮ್ಮ ಮನೆಯವರು ಪಾಪ ಸ್ವಿಗ್ಗಿ ಅದು ಇದು ಅಂತ ಮಾಡ್ಕೊಂಡು ಅಮೌಂಟ್ ಸೇರಿಸ್ಕೊಂಡು ಬುಕ್ ಎಲ್ಲ ತಂದರು. ಹಾಗೆ ಮನೆಯಲ್ಲೂ ಅಡುಗೆ ಐಟಮ್ ಎಲ್ಲ ಖಾಲಿಯಾಗಿತ್ತು ಅಂತ ತಂದ್ರಲ್ವ. ಮಕ್ಳಿಗೆ ಕಷ್ಟ ಅಂದರೆ ಏನು ಅಂತ ಗೊತ್ತಾಗಬೇಕು ಅಂತ ಬುದ್ಧಿವಾದ ಹೇಳ್ತಾಯಿದ್ರು. ಹಾಗೆ ನಾನು ಊರಿಂದ ಬಂದಮೇಲೆ ತುಂಬಾ ನನಗೂ ಹುಷಾರಿಲ್ಲ, BP, ಶುಗರು, ಬ್ಲಡ್ ಕಮ್ಮಿ ಆಗಿದೆ. ಹಾಗೆ ಮೈಯೆಲ್ಲ ಅಲರ್ಜಿ, ಈ ಥರ ಗುಳ್ಳೆಗಳು, ಅದಕ್ಕೆ ಬರೀ ಹಾಸ್ಪಿಟ್ಲಿಗೆ ದುಡ್ಡು ಸುರಿಯೋದಾಗೋಗಿದೆ. ಹಾಗೆ ಒಂದು ರಾಶಿ ಟ್ಯಾಬ್ಲೆಟ್ಗಳು, ದಿನ ಬೆಳಗ್ಗೆ ಆದರೆ 3 ಟ್ಯಾಬ್ಲೆಟು 4 ಟ್ಯಾಬ್ಲೆಟು ಅಂತ ದಿನ ಇಡೀ ಟ್ಯಾಬ್ಲೆಟಲ್ಲೇ ಮತ್ತು ರೆಸ್ಟಲ್ಲೇ ಕಳೆದು ಬಿಡ್ತಾಯಿದ್ದೀನಿ. ನಮ್ಮಮ್ಮ ಪಾಪ ನನಗೆ ಆರೋಗ್ಯ ಚೆನ್ನಾಗಿಲ್ಲ ಅಂದ್ಕೊಂಡು ನಾವು ಬಂದಾಗಿಂದ ಪಾಪ ಅವರೇ ಅಡುಗೆ, ಪ್ರತಿಯೊಂದು ಬಟ್ಟೆ ಪಾತ್ರೆ, ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋದು ಅಂತ ಪ್ರತಿಯೊಂದು ಕೆಲಸ ಅವ್ರ ತಲೆ ಮೇಲೆ ಬಿದ್ದುಬಿಟ್ಟಿದೆ. ನಾನು ಯಾವಾಗ ಚೆನ್ನಾಗಿ ಆಗ್ತೀನಿ ಅಂತ ಗೊತ್ತಿಲ್ಲ. ಅಮ್ಮ ಹೆಲ್ಪ್ ಮಾಡೋ ಹೊತ್ತಿಗೆ ನಾನು ಸ್ವಲ್ಪ ಬಚಾವಾಗಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ. ಮಕ್ಕಳು ಕೂಡ ಸ್ಕೂಲ್ನಲ್ಲಿ ಪಾಠ ಏನೂ ಆಗ್ತಾಯಿಲ್ಲ, ಹಾಗಾಗಿ ಸಾಯಂಕಾಲ ಹೊತ್ತು ಕೂತ್ಕೊಂಡು ಓದ್ತಾ ಇರ್ತಾರೆ. ಸ್ಕೂಲ್ನಲ್ಲಿ ಯೂನಿಫಾರ್ಮ್ ಬಟ್ಟೆ ಕೂಡ ಕೊಟ್ಟು ಕಳಿಸಿದ್ರು. ಈ ಸರಿ ನನ್ನ ಮಗಳಿಗೆ ಬೇರೆ ಕಲರ್ ಯೂನಿಫಾರ್ಮ್ ಕೊಟ್ಟಿದ್ದಾರೆ. ಇದರಲ್ಲಿ ಚೂಡಿದಾರು ಮತ್ತು ಒಂದು ಕೋಟ್ ಹೊಲಿಸ್ಬೇಕಂತೆ. ಪ್ರತಿ ವರ್ಷ ನಾನೇ ಹೊಲಿತಾ ಇದ್ದೆ, ಶರ್ಟ್ ಎಲ್ಲ ಬರ್ತಾ ಇರಲಿಲ್ಲ, ಹಾಗಾಗಿ ಟೈಲರ್ ಹತ್ರ ಕೊಟ್ಟು ಹೊಲಿಸ್ತಾ ಇದ್ವಿ. ಈ ಸರಿ ಯಾವುದೂ ನನ್ನ ಕೈಯಿಂದ ಹೊಲಿಯೋಕ್ಕಾಗಲ್ಲ, ಯಾಕಂದರೆ ಹುಷಾರಿಲ್ಲ. ಹಾಗಾಗಿ ಈ ಸರಿ ಎಲ್ಲ ಯೂನಿಫಾರ್ಮ್ ಬಟ್ಟೆನೂ ಟೈಲರ್ ಅಂಗಡಿಲೇ ಕೊಟ್ಟು ಹೊಲಿಸ್ಬೇಕಾಗತ್ತೆ. ಇದು ಎಷ್ಟಾಗುತ್ತೆ ಹೊಲ್ಸ್ಕೊಂತಾಳಪ್ಪ ಇವಳಿಗೆ. ಈಗ ಚೂಡಿದಾರ್ ಬೇಕಾ ಇವಳಿಗೆ? ನಾನು ಇಷ್ಟೊತ್ತವರೆಗೂ ಬರೀ ಇಲ್ಲಿವರೆಗೂ ಲಂಗ ಹಾಕೊಂಡು ಟಿ ಶರ್ಟ್ ಹಾಕೊಂಡು ಹೋಗ್ತಿದ್ದೆ. ಈಗ ಏನು ಮಾಡಬೇಕು? ನಂಗೂ ಚೂಡಿದಾರ್ ಪಪ್ಪ. ಇವ್ರ ಸ್ಕೂಲಲ್ಲಿ ಯಾರು ಚೂಡಿದಾರ್ ಸರ್ ಹೇಳೋರೆ ಲಂಗ ಮತ್ತೆ ಇದ್ಕೊಂಬ ಅಂತ. ಇದು ಹೊಲಿಸ್ಬೇಕಾ ನಿಮಗೆ? ಹೊಲಿಸ್ಲೇಬೇಕು. ದುಡ್ಡು ಯಾಕೆ ಕೊಡೋದು? ನಂಗೆ ಕೈಯಲ್ಲಿ ಇಲ್ಲೆಲ್ಲ ಗಾಯ ಆಗಿದೆ, ನೀನೇ ಹೊಲಿಸ್ಬೇಕು ಬಟ್ಟೆನ. ಇಲ್ಲಾಂದ್ರೆ ನೀನೇ ಹೊಲ್ಸ್ಕೊಟ್ಟಿದ್ದೆ. ತೆಗ್ದು ಇಟ್ಟಿರೋ ಆಮೇಲೆ ಹೊಲ್ಸೋಣ. ಯಾವತ್ತು ಹೊಲಿಸ್ತಾ? ಯಾವತ್ತು? ಬುಧ ಹೊಲ್ಸೋಣ.
ನೋಡಾ ಪಗಲಪ್ಪ ನೋಡಪ್ಪ ನೀಕಿದು ಪಾಪ ನಾವೇನಾದ್ರೂ ಪಾಪ ಓದಕ್ ಕೂತ್ರೆ ಬಂದ್ಬಿಡ್ತಾನೆ ನಮ್ಮ ಹತ್ರ ಓದಕ್ಕೆ ABCD ಹೇಳ್ಕೊಡು ಅಂತ ಬಿಡ್ತಾನೆ ಪಾಪ. ಹೇಳ್ಕೊಡ್ಬೇಕು ಹೇಳ್ಕೊಂಡ್ರೆ ಈಗ ನಿಮಗೆ ಈ ಸ್ಕೂಲಲ್ಲಿ ಕೊಟ್ಟಿತ್ತಾ? ಇದು ಏನು ಪಾರ್ಸಲ್ ಬಂದಿತ್ತ ಅದು ಫೇಸ್ಬುಕ್ ಕಡೆಯಿಂದ? ಹೌದಾ? ಓದ್ತಾ ಇದೆಯಾ ABCD? ಸರಿ ಆಯ್ತು, ಸಿಕ್ತಿಟ್ಟಿರು ಆಯ್ತಾ? ಮೌಲ್ಯ ಶಿಕ್ಷಣ ನಂದು ನಂದು ನೋಡ್ತೀನಿ. ನಂದು ವ್ಯವಸ್ಥೆ ಅದು ಗುರುವಾರ ಬುಧವಾರ ಸರ್ ಆಯ್ತಾ ನಿಮಿಷ ಇನ್ನೊಂದು ಬುಕ್ ನನಗೊಂದು ಕೊಟ್ಬಿಡಿ, ನಾನು ನೋಡ್ತಾ ಇದ್ದೀನಿ. ಬುಕ್ ಅಲ್ಲ, ಇನ್ನೂ ಬುಕ್ ಎಲ್ಲ ಕೊಡ್ತಾರೆ ನೋಡು. ಅವಾಗೆಲ್ಲ ಎಲ್ಲ ಒಟ್ಟಿಗೆ ಇದೆಲ್ಲ ಎರಡು ಬುಕ್ ಕಳ್ದೇನು. ಸರಿ ಆಯ್ತು, ಮೂರಿತ್ತು ಇವಳು. ಅಲ್ಲ ಫಸ್ಟ್ ಬುಕ್ ಕೊಡ್ಲಿ ಆಯ್ತಾ, ಅವಾಗೆ ನೋಡ್ಬಾ